ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧ ಎಷ್ಟು ಹಾಳಾಗಿದೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಾನೇನದನ್ನು ವಿವರವಾಗಿ ಹೇಳಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಏನಿಲ್ಲ. ಇದರ ನಡುವಿನ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಹೌದು, ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಇದೇ ರೀತಿ ಒಡಿತಾ ಹೋಗಿದ್ದೆ ಆದರೆ ಮುಂದೆ ಯಾವತ್ತೂ ಕೂಡ ನಾವು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಬಂಧ ಇಲ್ಲಿ ಸರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ಟ್ರಂಪ್ ಸರ್ಕಾರಕ್ಕೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಟ್ರಂಪ್ ಸರ್ಕಾರ ಭಾರತದ ರಾಯಭಾರಿಯನ್ನು ನೇಮಕ ಮಾಡಿದ್ದಾರೆ. ಟ್ರಂಪ್ ಅವರು ಅಧಿಕಾರಕ್ಕೆ ಬಂದು ಸರಿ ಸುಮಾರು ಈಗ 8 ತಿಂಗಳೇ ಆಗಲಿಕ್ಕೆ ಬಂತು. ಇದುವರೆಗೂ ಕೂಡ ಭಾರತಕ್ಕೆ ಯಾವುದೇ ರಾಯಭಾರಿಯನ್ನು ನೇಮಕ ಮಾಡಿರಲಿಲ್ಲ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಸರಿಯಾದ ಟೈಮ್ ಅಂತ ಹೇಳಿಬಿಟ್ಟು ಒಬ್ಬ ರಾಯಭಾರಿಯನ್ನು ನೇಮಕ ಮಾಡಿದ್ದಾರೆ. ಆದರೆ ಈ ರಾಯಭಾರಿ ವಿಚಾರದಲ್ಲೂ ಕೂಡ ಕೆಲ ದ್ವಂದ್ವಗಳು ಉಂಟಾಗಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಕೆಲ ಜಿಯೋಪೊಲಿಟಿಕ್ಸ್ ಥಿಂಕರ್ಗಳ ವಿಚಾರ ಇದು, ಅನಿಸಿಕೆ ಇದು. ಭಾರತದ ಈ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡಲು ಟ್ರಂಪ್ ಸರ್ಕಾರ ಈ ರೀತಿ ರಾಯಭಾರಿಯನ್ನು ನೇಮಕ ಮಾಡಿದೆ ಅಂತ ಕೆಲವರ ವಾದ. ಆದರೆ ಕೆಲವರ ವಾದ ಭಾರತಕ್ಕೆ ಅಮೆರಿಕ ಸಂಬಂಧವನ್ನು ಸರಿ ಮಾಡಲು ಮತ್ತು ಈ ಸಂಬಂಧವನ್ನು ಸರಿಯಾಗಿ ಮಾಡಿ ಮುಂದೆ ಎರಡೂ ರಾಷ್ಟ್ರಗಳು ಸ್ನೇಹದಿಂದ ಇರಲು ಈ ರಾಯಭಾರಿಯನ್ನು ನೇಮಕ ಮಾಡಿದ್ದಾರೆ ಅಂತ ಕೆಲ ಜಿಯೋಪೊಲಿಟಿಕ್ಸ್ ಥಿಂಕರ್ಗಳ ವಿಚಾರ ಆಗಿದೆ. ಸ್ನೇಹಿತರೆ, ಇದರ ನಡುವೆ ಭಾರತದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಅಮೇರಿಕಾಗೆ ಒಂದು ಸಂದೇಶವನ್ನು ಕಳಿಸ್ತಾರೆ. ಸೊ ಆ ಸಂದೇಶದಲ್ಲಿ ಅಮೇರಿಕಾಗೆ ಬಹಳ ಖಾರವಾದ ಮಾತಿನಲ್ಲೇ ಜಾಡಿಸಿದಾರಂತ ಹೇಳ್ಬೋದು. ಸ್ನೇಹಿತರೆ, ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ, ಬಹಳ ಮುಖ್ಯವಾದ ವಿಷಯ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ನಾನು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಸಾಮಾನ್ಯವಾಗಿ ಅಮೆರಿಕದಲ್ಲಿ ಯಾರೇ ಅಧ್ಯಕ್ಷರಾದರೂ ಸಹಿತ ತಮಗೆ ಬೇಕಾದವರನ್ನು, ತಮಗೆ ಸರಿ ಸಮಾನವಾಗಿ ಹೊಂದುವಂಥವರನ್ನು, ತಮಗೆ ನಂಬಿಕೆ ಇರುವಂಥವರನ್ನು ಆಯಾ ದೇಶಗಳಿಗೆ ಇವರಂತ ಹೇಳಿಬಿಟ್ಟು ರಾಯಭಾರಿಗಳನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಅಮೆರಿಕದಲ್ಲಿದೆ. ಸೊ ಹಾಗಾಗಿ ಟ್ರಂಪ್ ಅವರು ಕೂಡ ನಮ್ಮ ದೇಶಕ್ಕೂ ಕೂಡ ರಾಯಭಾರಿಯನ್ನು 8 ತಿಂಗಳ ನಂತರ ಈಗ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಅಷ್ಟಕ್ಕೂ ಅಮೆರಿಕ ಭಾರತಕ್ಕೆ ನೇಮಕ ಮಾಡಿರ್ತಕ್ಕಂತಹ ರಾಯಭಾರಿ ಆದರೂ ಯಾರು ಅಂದರೆ ಸರ್ಗೆ ಗೋರ್ ಅಂತ. ಈ ವ್ಯಕ್ತಿ ಟ್ರಂಪ್ಗೆ ಬಹಳ ಅತ್ಯಂತ ಆಪ್ತರಂತೆ. 39 ವಯಸ್ಸಿನವರು. ಟ್ರಂಪ್ಗೆ ಅವರ ಮೇಲೆ ಬಹಳ ನಂಬಿಕೆ ಇದೆ ಅಂತೆ. ಸೊ ಆ ಅಮೆರಿಕಾದಲ್ಲಿ ಟ್ರಂಪ್ಗೆ ಬಹಳ ಪ್ರಬಲವಾದಂತಹ ಸಮರ್ಥರಾಗಿರ್ತಕ್ಕಂತಹ ವ್ಯಕ್ತಿಯೊಬ್ಬರಲ್ಲಿ ಇವರು ಕೂಡ ಆಗಿದ್ದಾರಂತೆ. ಈ ರಾಯಭಾರಿಯನ್ನು ನೇಮಕ ಮಾಡಿದ್ದು ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ. ಸರ್ಗೆ ಗೋರ್ ಅವರನ್ನು ನೇಮಕ ಮಾಡಿದ್ದ ಟೈಮ್ ಒಂದು ಕಡೆ ಆದರೆ ಇವರನ್ನ ನೇಮಕ ಮಾಡಿರುವಂತಹ ರೀತಿ ಒಂದು ಕಡೆ ಆಗಿದೆ. ಸೊ ಹೀಗಾಗಿ ಇವರನ್ನು ಚರ್ಚೆಗೆ ಒಳಪಡಿಸ್ತಾ ಇದ್ದಾರೆ. ಅಂದರೆ ಇವರ ನೇಮಕ ಮಾಡಿರ್ತಕ್ಕಂತಹ ಟೈಮು ಮತ್ತು ನೀತಿಯ ಆಧಾರದ ಮೇಲೆ ಚರ್ಚೆಗೆ ಒಳಪಡ್ತಾ ಇದೆ ಈ ವಿಷಯ. ಈ ಎರಡು ವಿಷಯದ ಬಗ್ಗೆ ಒಂದು ಸ್ವಲ್ಪ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಟೈಮ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಈ ಹಿಂದೆ ನಿಮಗೆ ಗೊತ್ತಿದೆ, ಅಮೇರಿಕ ಮತ್ತು ಭಾರತದ ನಡುವೆ ಟ್ರೇಡ್ ವಿಚಾರದಲ್ಲಿ ದ್ವಂದ್ವ ಉಂಟಾಗಿದ್ದೇ ಆಗಿದ್ದು ಟ್ರಂಪ್ ಅವರು ಸಾಕಷ್ಟು ಭಾರತಕ್ಕೆ ಅವಹೇಳಿಕೆಗಳನ್ನು ಮಾಡಿದ್ರು. ಮೊದಲನೇದಾಗಿ ಎಕಾನಮಿ ಇವರದು ಡೆಡ್ ಆಗಿದೆ, ರಷ್ಯಾ ಜೊತೆಗೆ ಹೋಲಿಸುವಂತಹ ಕೆಲಸ ಮಾಡಿದ್ರು. ಟ್ರೇಡ್ನ ವಿಚಾರದಲ್ಲಿ ಇವರು ಅಡಿಷ್ನಲ್ ಆಗಿ ಫೆನಾಲ್ಟಿಯನ್ನು ವಿಧಿಸಿದ್ರು. ಸೊ 25ರಿಂದ 50% ಅಷ್ಟು ಟ್ಯಾರಿಫ್ ವಿಧಿಸಿದ್ರು. ಸೊ ಹೀಗಾಗಿ ಈ ಎಲ್ಲ ವಿಷಯದಲ್ಲಿ ಕೂಡ ಭಾರತಕ್ಕೆ ಕೀಳುಮಟ್ಟವಾಗಿ ನೋಡುವಂತಹ ಪ್ರಯತ್ನವನ್ನು ಇಲ್ಲಿ ಟ್ರಂಪ್ ಅವರು ಮಾಡಿದ್ರು. ಈ ಎಲ್ಲ ವಿಷಯವನ್ನು ಇಟ್ಕೊಂಡು ಭಾರತದ ಮೇಲೆ ಒತ್ತಡ ಹೇರುವಂತಹ ಕೆಲಸ ಟ್ರಂಪ್ ಸರ್ಕಾರ ಮಾಡುತ್ತೆ. ಇದರ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ಇದನ್ನೆಲ್ಲ ನೋಡಿಕೊಂಡು ಭಾರತ ಶರಣಾಗತ್ತೆ, ನಾವು ಹೇಳುವಂತಹ ಮಾತನ್ನು ಕೇಳುತ್ತೆ ಅನ್ನುವಂತಹ ನಂಬಿಕೆ ಟ್ರಂಪ್ ಸರ್ಕಾರದ್ದಾಗಿತ್ತು. ನಾವು ತಲೆ ಬಾಗ್ತೀವಿ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಕೂಡ ಇತ್ತು. ಹಾಗಾಗಿ ಅವರು ಆ ಒಂದು ಕೆಲಸವನ್ನು ಅಂದರೆ ಭಾರತಕ್ಕೆ ಒತ್ತಡ ಹೇರುವಂತಹ ಕೆಲಸ ಮಾಡಿದ್ರು. ಅದು ಏನಪ್ಪ ಅಂದರೆ ನಮ್ಮ ಎಕಾನಮಿ ಅಮೇರಿಕ ಒಂದು ವ್ಯವಹಾರಗಳಲ್ಲಿ, ಅಮೇರಿಕಾದ ಮಾರುಕಟ್ಟೆಯಲ್ಲಿ ಬಹಳ ಡಿಫೆಂಡ್ ಆಗುತ್ತೆ. ಸೊ ಹಾಗಾಗಿ ಅಮೇರಿಕ ಈ ಕೆಲಸವನ್ನು ಮಾಡುವಂತಹ ಪ್ರಯತ್ನ ಮಾಡಿತ್ತು. ಆದರೆ ನರೇಂದ್ರ ಮೋದಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಅಮೇರಿಕಾಗೆ ಒತ್ತಡಕ್ಕೆ ಬಾಗಲಿಲ್ಲ, ತಲೆ ಬಾಗುವಂತಹ ಕೆಲಸ ಮಾಡಲಿಲ್ಲ. ಸೊ ಹೀಗಾಗಿ ಮತ್ತು ಈ
ಟ್ರಂಪ್ ಇದಾರಲ್ವಾ ಮತ್ತೆ ಈಗ ಭಾರತಕ್ಕೆ ಹೊಗಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ತಲೆ ಬಾಗೋದಿಲ್ಲ ಯಾವಾಗ ಗೊತ್ತಾಯ್ತಂದ್ರೆ ಅಮೆರಿಕಾಗೆ ಸೆಡ್ ಹೊಡೆದು ನಿಂತಿತ್ತು. ಸೊ ಯಾವುದೇ ಕಾರಣಕ್ಕೂ ಕೂಡ ತಲೆ ಬಾಗಿಸ್ಲಿಲ್ಲ. ಟ್ರೇಡ್ನ ವಿಚಾರದಲ್ಲಿ 5 ಬಾರಿ ಮಾತುಕತೆ ಆದರೂ ಸಹಿತ ಅದು ಸರಿ ಹೊಂದಲಿಲ್ಲ. ಸೊ ಅದಿಷ್ಟೇ ಅಲ್ಲದೆ ಒತ್ತಡ ಹೇರಿದ ಮೇಲೆ ಸೊ ನಾವು ಯಾವುದೇ ರೀತಿ ವಿದೇಶಾಂಗ ಜೊತೆಗೆ ಅಂದರೆ ಹೊರರಾಷ್ಟ್ರ ಜೊತೆಗೆ ನಾವು ಸ್ನೇಹ ಭಾವದಿಂದ ಇರ್ತೇವೆ ಹೊರತು ಮತ್ತೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಚೀನಾದೊಂದಿಗೆ ಸ್ನೇಹ ಭಾವದಿಂದ ಇರಲಿಕ್ಕೆ ಏನು ಸ್ಟಾರ್ಟ್ ಮಾಡಿತಲ್ವಾ, ಅಂದರೆ ಸಾಕಷ್ಟು ಒಪ್ಪಂದಗಳಾಗ್ತವೆ. ಈಗ ಗಡಿ ಭಾಗದಲ್ಲಿ ಕೂಡ ನಾವು ಗಡಿ ರೇಖೆಯನ್ನು ಇಳುವಂತಹ ಕೆಲಸ ಮಾಡ್ತೀವಿ ಅಂತ ಒಪ್ಪಂದ ಕೂಡ ಆಗ್ತು. ಸೊ ಅದು ಗಡಿ ರೇಖೆ ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಸೊ ಇದನ್ನೆಲ್ಲ ನೋಡಿಕೊಂಡು ಅಮೆರಿಕ ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಚೀನಾ ಜೊತೆಗೆ ಇವರು ವ್ಯವಹಾರವನ್ನು ಮಾಡ್ತಾರೆ ಮತ್ತೆ ಸ್ನೇಹ ಭಾವದಿಂದ ಇರ್ತಾರೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ. ಸೊ ಹೀಗಾಗಿ ಟ್ರಂಪ್ ಸರ್ಕಾರಕ್ಕೆ ಮತ್ತೆ ಹೊಡೆತ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚೀನಾ ಜೊತೆಗೆ ಇಷ್ಟೆಲ್ಲ ವಾದಗಳಿದ್ದಾವೆ. ಸೊ ಎಷ್ಟೋ ಸಾರಿ ಯುದ್ಧಗಳಾಗಿದ್ದಾವೆ. ಗಡಿ ಭಾಗದಲ್ಲಂತರೂ ಇದು ಕಿರಿಕಿರಿ ಪ್ರತಿ ಕ್ಷಣವೂ ಪ್ರತಿ ದಿನವೂ ಕೂಡ ಇದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಚೀನಾ ಮತ್ತು ಭಾರತದ ನಡುವೆ ಯಾವತ್ತೂ ಕೂಡ ಸ್ನೇಹ ಆಗೋದಿಲ್ಲ ಮತ್ತು ಇವರು ಸರಿ ಹೋಗೋದಿಲ್ಲ ಅಂತ ಅಂದ್ಕೊಂಡಿತ್ತು ಅಮೆರಿಕ. ಸೊ ಅದೆಲ್ಲವೂ ಕೂಡ ಒಮ್ಮೆಲೆ ನಾವು ಅಮೆರಿಕ ವಿರುದ್ಧ ಆಗಿದ ತಕ್ಷಣ ಚೀನಾ ನಮಗೆ ಬೆಂಬಲವಾಗಿ ನಿಂತ್ಕೊಂಡಿತ್ತು. ಅಮೆರಿಕ ಹೀಗಿದೆ, ಜಪಾನ್ ಜೊತೆಗೂ ಕೂಡ ಈ ಟ್ರೇಡ್ನ ವಿಚಾರದಲ್ಲಾಗಿರಲಿ ಡಾಲರ್ನ ವಿಚಾರದಲ್ಲಿ ಮೋಸ ಮಾಡಿದೆ, ಅದು ನಿಮಗೂ ಕೂಡ ಮಾಡುತ್ತೆ ಅಂತ ನಮಗೂ ಕೂಡ ಚೀನಾ ಎಚ್ಚರಿಕೆಯನ್ನು ಕೊಡ್ತು, ನಮ್ಮ ಬೆಂಬಲವಾಗಿ ನಿಂತು. ಸೊ ಇದೆಲ್ಲವೂ ಕೂಡ ನೋಡಿಕೊಂಡು ಅಮೆರಿಕ ಒಂದು ಸ್ವಲ್ಪ ಎಲ್ಲೋ ಫಾಲ್ಟ್ ಆದಾಗ ಅವ್ರಿಗೆ ಅನಿಸುತ್ತು. ಸೊ ಹಾಗಾಗಿ ಈ ವಿಷಯ ಹೀಗೆ ಬಿಟ್ಟಿದ್ರೆ ಸರಿ ಹೋಗೋದಿಲ್ಲ, ನಾವು ಭಾರತದ ಕೈಯನ್ನು ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಈ ರಾಯಭಾರಿಯ ನೇಮಕವನ್ನು ಮಾಡಿದ್ದಾರೆ ಅನ್ನುವಂತಹ ಈ ವಿಷಯ ತಿಳಿಸಿಕೊಡುತ್ತೆ. ಈ ಸಮಯದಲ್ಲಿ ಸರಿಯಾಗಿ ರಾಯಭಾರಿಯನ್ನು ನೇಮಕ ಮಾಡದಿದ್ದರೆ ಭಾರತ ನಮ್ಮನ್ನು ಕೈ ಚೆಲ್ಲುತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ರಾಯಭಾರಿಯನ್ನು ನೇಮಕ ಮಾಡಿಕೊಂಡಿದ್ದಾರಂತ ಕೆಲವರ ಜಿಯೋಪಾಲಿಟಿಕ್ಸ್ ಥಿಂಕರ್ಗಳ ವಿಷಯ ಈ ಒಂದು ಹೇಳಿಕೆಗಳು ಆಗಿದ್ವು. ಇನ್ನು ರಾಯಭಾರಿಯಾಗಿ ಆಯ್ಕೆ ಮಾಡಿರ್ತಕ್ಕಂತಹ ನೀತಿ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ ಈ ಸರ್ಗೆ ಗೋರ್ ಅವರಿದ್ದಾರಲ್ವಾ, ಇವರು ಸೆಂಟ್ರಲ್ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾ, ಹೌದು ಭಾರತಕ್ಕೆ ಅಷ್ಟೇ ರಾಯಭಾರಿ ಆಗಿಲ್ಲ, ಸೆಂಟ್ರಲ್ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾಗೆ ಈ ಎರಡೂ ಭಾಗದಲ್ಲಿ ರಾಯಭಾರಿಯಾಗಿ ನೇಮಕ ಮಾಡ್ತಾ ಇದ್ದೀವಿ. ವಿಶೇಷ ರಾಯಭಾರಿಯಾಗಿ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡಲಿಕ್ಕೆ ಇವರನ್ನು ನೇಮಕ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಟ್ರಂಪ್ ಅವರು ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಘೋಷಣೆ ಮಾಡಿಬಿಡ್ತಾರೆ. ಸೊ ಇದರ ಬಗ್ಗೆ ಹೇಳಿಕೆಗಳು ಕೂಡ ಕೇಳಿ ಬರ್ತವೆ. ಹೀಗೇಕೆ ನೀವು ಅಂದರೆ ನಿರ್ಧಾರವನ್ನು ಕೈಗೊಂಡ್ರಿ, ಇವೆಲ್ಲ ವಿಷಯಗಳು ಕೂಡ ಇದು ಬರ್ತದೆ ಹೋಗ್ತದೆ. ಆದರೆ ಇಲ್ಲಿ ನೇಮಕ ಅಂತರೂ ಮಾಡಿಬಿಟ್ಟಿದ್ದಾರೆ. ಬರೀ ಭಾರತಕ್ಕಷ್ಟೇ ಅಲ್ಲ, ಸೆಂಟ್ರಲ್ ಏಷ್ಯಾ ದಕ್ಷಿಣ ಏಷ್ಯಾ ಈ ಎರಡೂ ಭಾಗದಲ್ಲಿ ಯಾವ ಯಾವ ದೇಶಗಳು ಬರ್ತಾವೋ ಸೊ ಈ ಎಲ್ಲ ದೇಶಗಳಿಗೆ ರಾಯಭಾರಿಯಾಗಿ ಕೆಲಸವನ್ನು ಇವರು ಮಾಡ್ತಾರೆ. ವಿಶೇಷವಾಗಿ ರಾಯಭಾರಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಈ ಆಯ್ಕೆಯ ನೀತಿ ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದು. ಸೊ ಇದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಈ ಎರಡೂ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೆ. ಆದರೆ ಭಾರತಕ್ಕೆ ಮತ್ತು ಅಮೆರಿಕಾಗೆ ನಡುವೆ ಇರುವಂತಹ ಸಂಬಂಧವನ್ನು ಮತ್ತೆ ಸರಿಪಡಿಸಲು ಈ ಒಂದು ಕೆಲಸವನ್ನು ಈ ಒಂದು ನಿರ್ಧಾರವನ್ನು ಟ್ರಂಪ್ ಅವರು ಕೈಗೊಂಡಿದ್ದಾರೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇವೆ. ಇಲ್ಲಿ ಕೆಲ ಜಿಯೋಪಾಲಿಟಿಕ್ಸ್ ಥಿಂಕರ್ಗಳ ಅಭಿಪ್ರಾಯ ಕೂಡ ಹೀಗಿದೆ ನೋಡಿ, ಅಂದರೆ ಭಾರತದ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ ಇವರು. ಬರೀ ಈ ರಾಯಭಾರಿಯನ್ನು ಭಾರತಕ್ಕಷ್ಟೇ ಅಲ್ಲ, ಬಾಂಗ್ಲಾದೇಶ ಆಗಿರಲಿ, ಶ್ರೀಲಂಕಾ ಆಗಿರಲಿ, ಸುತ್ತಮುತ್ತ ಇರತಕ್ಕಂತಹ ಸೆಂಟ್ರಲ್ ಏಷ್ಯಾ ದಕ್ಷಿಣ ಏಷ್ಯಾ ಎಲ್ಲ ದೇಶಗಳಿಗೆ ಇವರು ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಇವರು ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ದೇಶಗಳಿಗೆ ಭಾರತವನ್ನು ಹೋಲಿಕೆ ಮಾಡ್ತಾ ಇದ್ದಾರೆ ಟ್ರಂಪ್ ಅವರು ಅಂತ ಕೆಲವೊಂದಿಷ್ಟು ಜಿಯೋಪಾಲಿಟಿಕ್ಸ್ ಥಿಂಕರ್ಗಳು ಇದನ್ನು ಹೇಳ್ತಾ ಇದ್ದಾರೆ. ಸೊ ಇದು ಸತ್ಯ ನಿಮಗೆ ಅನಿಸ್ಬೋದು, ಆದರೆ ಇದು ಸತ್ಯ ಅಲ್ಲ. ನಿಜ ಏನು ಅನ್ನುವಂಥದ್ದನ್ನು ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಅವಾಗ ನಿಮಗೆ ಕ್ಲಾರಿಟಿ ಸಿಗ್ಬೋದು. ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಈ ಸರ್ಗೆ ಗೋರ್ ಅವರಿದಾರಲ್ಲ, ಇವರನ್ನು ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ, ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಅವರು ಈ ವಿಚಾರವನ್ನು ತಿಳಿಸ್ತಾರೆ. ಅದೇನೆಂದರೆ, ಮೊದಲು ಭಾರತದ ರಾಯಭಾರಿಯಾಗಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಸೆಂಟ್ರಲ್ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾಗೆ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಈ ಒಂದು ವಿಷಯವನ್ನು ತಿಳಿಸ್ತಾರೆ. ಹಾಗಾದರೆ ಈ ಸರ್ಗೆ ಗೋರ್ ಅವರು ಬರೀ ಎಲ್ಲ ದೇಶಗಳಿಗೆ ಸುತ್ತುವಂತಹ ಕೆಲಸ ಅಲ್ಲ, ಬರೀ ಭಾರತದಲ್ಲಿ ದೆಹಲಿಯಲ್ಲಿ ಕೂತು ಕೆಲಸ ಮಾಡ್ತಾರೆ. ಸೊ ಅಮೆರಿಕಾದ ವಿಷಯಗಳನ್ನು ಇಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಸೊ ಇಲ್ಲೇ ಕುಂತ್ಕೊಂಡು ದೆಹಲಿಯಲ್ಲೇ ಕುಂತ್ಕೊಂಡು ಶ್ರೀಲಂಕಾಗೆ ಮತ್ತು ಬಾಂಗ್ಲಾದೇಶಕ್ಕೆ ಈ ಎರಡು ದೇಶ ಅಷ್ಟೇ ಅಲ್ಲದೆ ಸೆಂಟ್ರಲ್ ಏಷ್ಯಾ ದಕ್ಷಿಣ ಏಷ್ಯಾದಲ್ಲಿ ಬರ್ತಕ್ಕಂತಹ ಎಲ್ಲ ದೇಶಗಳಿಗೆ ಅಮೆರಿಕ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಅದು ಎಲ್ಲಿ ಕುಂತಂದರೆ ದೆಹಲಿಯಲ್ಲಿ ಕೂತು.
ಸೊ ಹೀಗಾಗಿ ನಮ್ಮ ದೇಶದಲ್ಲಿನೇ ಇದ್ಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಅಂದರೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದು ಭಾರತಕ್ಕೆ. ಸೊ ಹಾಗಾಗಿ ಭಾರತದ ರಾಯಭಾರಿಯಾಗಿ ಮೊದಲು ಬರ್ತಾರೆ. ಅದರಲ್ಲಿ ಈ ರಾಯಭಾರಿಗಳಲ್ಲಿನೇ ಅತಿ ಮುಖ್ಯವಾದ ರಾಯಭಾರಿ ಟ್ರಂಪ್ ಅವರಿಗೆ ಅಂದರೆ ಇವರೇ. ಸೊ ಹೀಗಾಗಿ ಇಂತಹ ರಾಯಭಾರಿಯನ್ನು, ಮುಖ್ಯವಾದ ರಾಯಭಾರಿಯನ್ನು ಭಾರತದ ರಾಯಭಾರಿಯಾಗಿ ನೇಮಕ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಏನೋ ವಿಶೇಷತೆ ಇದೆ. ಸೊ ಹಾಗಾಗಿ ಭಾರತಕ್ಕೆ ಹೆಚ್ಚಿನ ಆದ್ಯತೆಯನ್ನು ಈಗ ಕೊಡ್ತಾ ಇದ್ದಾರೆ. ಸೊ ಇದೇ ಸರಿಯಾದ ಸಮಯ. ಇದೇ ಆಡಳಿತಕ್ಕೆ ಒಂದು ಹೊಸ ನೀತಿಯನ್ನು ತಂದುಬಿಟ್ಟು ಭಾರತಕ್ಕೆ ರಾಯಭಾರಿಯನ್ನು ನೇಮಕ ಮಾಡಿ ಸೊ ಈ ಸಂಬಂಧವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಟ್ರಂಪ್ ಸರ್ಕಾರ ಮಾಡ್ತಾ ಇದೆ ಅಂತ ಬಹಳ ಸ್ಪಷ್ಟವಾಗಿ ತಿಳಿತಾ ಇದೆ. ಸೊ ಈ ಒಂದು ವಿಷಯದ ಕುರಿತಾಗಿ ಮಾಹಿತಿಯನ್ನು ತಿಳಿಸಿದ್ದೀನಿ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.